ಹಲೋ ಅಂಡ್ ವೆಲ್ಕಮ್ ಟು ಪ್ರೇಮ್ಸ್ ಕ್ಲಾಸಸ್. ನಾನು ನಿಮ್ಮ ಪ್ರೇಮ್. ಡೇ ಸ್ಟೂಡೆಂಟ್ಸ್, ತಮಗೆ ಈಗ ಆಲ್ರೆಡಿ ಗೊತ್ತಿದೆ ಎಒ ರೀನೋಟಿಫಿಕೇಶನ್ ಆಗಿರ್ತಕ್ಕಂಥದ್ದು. HKಗೆ 54 ಡೇಸ್ ಬಾಕಿ ಇರ್ತಕ್ಕಂಥದ್ದು, ನಾನ್ HKಗೆ 55 ಡೇಸ್ ಬಾಕಿ ಇರ್ತಕ್ಕಂಥದ್ದು. ಸೊ ಈ 50 ಡೇಸಲ್ಲಿ ತಾವೇನು ಮಾಡಬೇಕು ಅಂತಕ್ಕಂಥ ಒಂದು ಸ್ಟ್ರಾಟಜಿ ಮತ್ತು ಯಾವೆಲ್ಲ ಸೋರ್ಸನ್ನು ಓದಬೇಕು, ದೆನ್ ಅದಾದ ನಂತರ ಇನ್ 50 ಡೇಸ್ಗೆ ತಮ್ಮ ಟೈಮ್ ಟೇಬಲ್ ಏನಿರಬೇಕು ಅಂತಕ್ಕಂಥದ್ದನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದೇ ರೀತಿ ತಮಗೆ ಮೆಂಟರ್ಶಿಪ್ ಏನಾದರೂ ಬೇಕಾದರೆ ಮೆಂಟರ್ಶಿಪ್ ಡೀಟೇಲ್ಸ್ ಕೂಡ ಇದರಲ್ಲಿದೆ. ಇದು 4th ಬ್ಯಾಚ್, ಓಕೆನಾ? ಸೊ ಅದಕ್ಕಿಂತ ಮುಂಚೆ ಒಂದನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ. ಒಂದು, ಈಗ ತಮಗೆ ಏನು ಟೈಮ್ ಟೇಬಲನ್ನು ಕೊಡ್ತೀನಿ, ತಾವು ಮೆಂಟರ್ಶಿಪ್ಗೆ ಜಾಯ್ನ್ ಆಗಿ ಅಥವಾ ಜಾಯ್ನ್ ಆಗಿ ಆಗದೇ ಇರಲಿ, ಆ ಒಂದು ಸ್ಟ್ರಾಟಜಿಯನ್ನು ಯುಟಿಲೈಸ್ ಮಾಡಿಕೊಂಡು ಆ ಒಂದು ಟೈಮ್ ಟೇಬಲ್ ಕೂಡ ನಾನು PDF ಅನ್ನು ಕೊಡ್ತೀನಿ. ಅದನ್ನು ತಾವು ಜೆರಾಕ್ಸನ್ನು ತೆಗೆದುಕೊಂಡು ಪ್ರಿಪ್ರೇಷನನ್ನು ಮಾಡಿ ಅಂತ ಹೇಳ್ತಾ, ಸೊ ಈಗ ಲಾಸ್ಟು 54 ಡೇಸ್ ಸ್ಟ್ರಾಟಜಿಯನ್ನು ನೋಡೋಣ. ಟೈಮ್ ಟೇಬಲ್ ಕೂಡ ಕೊಡ್ತೀನಿ. ಅದಕ್ಕೂ ಮುಂಚೆ ಎಕ್ಸಾಮ್ ನೋಡ್ತಾ ಇರ್ಬೋದು. ಪೇಪರ್ 1 26/7 ಬೆಳಗ್ಗೆ 10:30ರಿಂದ, ಪೇಪರ್ 2 26/7 ಕೂಡ ಮಧ್ಯಾಹ್ನ 2:30ಕ್ಕೆ. ಇವ್ರಿಗೆ ನಾನ್ HK ಅವರಿಗೆ 25th ಎಕ್ಸಾಮ್ ಇರ್ತಕ್ಕಂಥದ್ದು. ಸೊ ಒಂದಿನ ವೇರಿಯೇಷನ್ ಇದೆ ಅಷ್ಟೇ, ಬೇರೆ ಎಂತ ಇಲ್ಲ. ಸೊ ನೋಡಿ, ಈಗ ಇರ್ತಕ್ಕಂತಹ 54 ಡೇಸಲ್ಲಿ ನಾವು ನಮ್ಮ ಸ್ಟ್ರಾಟಜಿ ಹೇಗಿರಬೇಕು ಅಂತ ಅಂದರೆ, ಸಿಂಪಲ್, GK ಪೇಪರ್ ಏನಿದೆಯಲ್ಲ, ಫಸ್ಟ್ ಪೇಪರ್, ಅದು ಅಟ್ಲೀಸ್ಟ್ 2 ಟೈಮ್ ರಿವಿಷನ್ ಆಗಬೇಕು. ಆ್ಯಂಡ್ ಆಗುತ್ತೆ ಕೂಡ. ಸರ್ ಪಾಸಿಬಿಲಿಟೀಸ್ ಇದೆಯಾ ಸರ್ GK ಪೇಪರ್ 2 ಟೈಮ್ ರಿವಿಷನ್? ಎಸ್, ನಾನು ಅದಕ್ಕೆ ಸ್ಟ್ರಾಟಜಿಯನ್ನು ಹೇಳ್ತೀನಿ, ಡೋಂಟ್ ವರಿ. ಸ್ಪೆಸಿಫಿಕ್ ಪೇಪರ್ ಕೂಡ, ಪೇಪರ್ 2 ಅದು ಕೂಡ 2 ಟೈಮ್ ರಿವಿಷನ್ ಆಗಿರಬೇಕು. ನೆಕ್ಸ್ಟು ಅಟ್ಲೀಸ್ಟ್ 6 months ಕರೆಂಟ್ ಅಫೇರ್ಸನ್ನು ತಾವು ಓದಿರಬೇಕು. ಜೊತೆಗೆ ಮೆಂಟಲ್ ಎಬಿಲಿಟಿಯನ್ನು ಕೂಡ ಓದಿರಬೇಕು. ಸರ್ ಇಷ್ಟೊಂದು ಓದಲಿಕ್ಕಾಗುತ್ತಾ ಸರ್? ನಾನು ಯಾವಾಗಲೂ ಕೂಡ ಹೇಳ್ತಾ ಇರ್ತೀನಿ, ಎಕ್ಸಾಮ್ ಹತ್ರ ಬಂದಾಗ ವರ್ಟಿಕಲ್ ಸ್ಟಡಿ ಬೇಡ, ಹಾರಿಜಾಂಟಲ್ ಸ್ಟಡಿ ಮಾಡಿ ಅಂತ. ಸರ್ ವರ್ಟಿಕಲ್ ಸ್ಟಡಿ ಅಂದರೆ ಏನು ಸರ್? ಈಗ ಫಾರ್ ಎಕ್ಸಾಂಪಲ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಎಕ್ಸಾಮ್ ಇಲ್ಲ ಅಂದರೆ 6 month ಮೆಂಟರ್ಶಿಪ್ ಆದರೆ ಅಥವಾ 6 month ನೀವು ಟಾರ್ಗೆಟ್ ಹಾಕೊಂಡ್ರೆ ಡೀಪ್ ಆಗಿ ಓದ್ಬೋದು ಆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅನ್ನು. ಬಟ್ ಈಗ ಎಕ್ಸಾಮ್ ಹತ್ರ ಇರೋದ್ರಿಂದ ಆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಐ ಈಲ್ಡಿಂಗ್ ಏರಿಯಾಸ್ ಯಾವ್ಯಾವಿದಾವೆ, ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಏರಿಯಾಸ್ ಯಾವಿದಾವೆ, ಆ ಥೀಮ್ಸ್ ಅನ್ನ ಮಾತ್ರ ಓದೋದು. ಇಟ್ ಮೀನ್ಸ್ ವರ್ಟಿಕಲ್ ಒಂದು ಸಬ್ಜೆಕ್ಟ್ ಅನ್ನ ಆಳವಾಗಿ ಓದುವ ಬದಲು ಈ ಟೈಮಲ್ಲಿ ಹಾರಿಜಾಂಟಲ್ ಸ್ಟಡಿ ಎಲ್ಲವನ್ನು ಕೂಡ, ಎಕನಾಮಿ, ಎನ್ವೈರನ್ಮೆಂಟ್, ಕಾನ್ಸ್ಟಿಟ್ಯೂಷನ್, ಜಿಯೋಗ್ರಫಿ, ಇಂಡಿಯನ್ ಮತ್ತೆ ಕರ್ನಾಟಕ ಹಿಸ್ಟ್ರಿ, ಮತ್ತೆ ಇಂಡಿಯನ್ ಮತ್ತೆ ಕರ್ನಾಟಕ ಜಿಯೋಗ್ರಫಿ ಎಲ್ಲವನ್ನು ಕೂಡ ಇಂಪಾರ್ಟೆಂಟ್ ಆಗಿರತಕ್ಕಂಥ ಅಷ್ಟು ಸಬ್ಜೆಕ್ಟ್ ಅನ್ನು ಕೂಡ ಕವರ್ ಮಾಡೋದು. ಅಂದರೆ ನಿಮ್ಮ ಮ್ಯಾಕ್ಸಿಮಮ್ ಸಿಲೆಬಸ್ ಅನ್ನು ಕವರ್ ಮಾಡ್ತಾ ಹೋಗೋದು. ಇದು ಹಾರಿಜಾಂಟಲ್ ಸ್ಟಡಿ. ಸೊ ಈಗ ಅಷ್ಟು GK ಪೇಪರ್ ಮತ್ತೆ ಸ್ಪೆಸಿಫಿಕ್ ಪೇಪರ್ ಅಲ್ಲಿ ಯಾವ್ಯಾವ್ದು ಇಂಪಾರ್ಟೆಂಟ್ ಥೀಮ್ ಇದೆ ಅದನ್ನ ತಾವು ರಿವಿಷನ್ ಅನ್ನ ಮಾಡ್ತಾ ಹೋಗ್ಬೇಕಾಗುತ್ತೆ ಈಗಿರ್ತಕ್ಕಂಥ ಟೈಮಲ್ಲಿ. ಸೊ ನೋಡಿ, ಬಾಕಿ ಇರೋದು ಕೇವಲ 54 ಡೇಸ್. ಯಾವ್ದಾದ್ರು ಸಬ್ಜೆಕ್ಟ್ನ ಸ್ಕಿಪ್ ಮಾಡಬೇಕಾ ಅಥವಾ ಎಲ್ಲವನ್ನು ಓದುವುದೇ? ಎಲ್ಲವನ್ನು ಓದ್ಲಿಕ್ಕೆ ಆಗಲ್ಲ ಈಗ. ಹಾಗಂತ ಯಾವ ಸಬ್ಜೆಕ್ಟ್ ಕೂಡ ಸ್ಕಿಪ್ ಮಾಡಬಾರ್ದು. ಇಟ್ ಮೀನ್ಸ್ ಸಬ್ಜೆಕ್ಟ್ ಸ್ಕಿಪ್ ಮಾಡೋದಕ್ಕಿಂತ ಸಬ್ಜೆಕ್ಟ್ ಅಲ್ಲಿ ಒಂದಷ್ಟು ಚಾಪ್ಟರ್ಸ್ ಗಳನ್ನ ಸ್ಕಿಪ್ ಮಾಡೋದು ಒಳ್ಳೆಯದು ಈ ಟೈಮಲ್ಲಿ. ಈಗ ಫಾರ್ ಎಕ್ಸಾಂಪಲ್ 50 ದಿನದಲ್ಲಿ ಅಷ್ಟು GS ಟಾಪಿಕ್ಕು ವರ್ಟಿಕಲ್ ಆಗಿ ಡೀಪ್ ಸ್ಟಡಿ ಮಾಡ್ಲಿಕ್ಕೆ ಆಗತ್ತಾ ಈ ಟೈಮಲ್ಲಿ 54 ಡೇಸಲ್ಲಿ? ನೋ. ಮತ್ತೆ ಒಂದು ವಿಚಾರವನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನಾನು ಯಾವಾಗಲೂ ಕೂಡ ಶಾರ್ಟ್ ಕಟ್ ಅನ್ನು ರೆಫರ್ ಮಾಡಲ್ಲ ತಮಗೆ. ಆದರೆ ಇವತ್ತು ಇನ್ನೇನು ಎಕ್ಸಾಮ್ ಟೈಮ್ ಹತ್ರ ಇರೋದ್ರಿಂದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳನ್ನ ಮಾತ್ರ ಓದಬೇಕಾಗುತ್ತೆ. ಅದ್ರ ಮೇಲೆ ಫೋಕಸ್ ಅನ್ನ ಮಾಡ್ತಾ ಹೋಗೋಣ. ಇದು ಆಮೇಲೆ ನಾರ್ಮಲ್ ಸ್ಟೂಡೆಂಟ್ಸ್ ಬೇರೆ ಟೈಮಲ್ಲಿ ಯಾವುದೋ ಟೈಮಲ್ಲಿ ನಾವು ಇವತ್ತಾಗಿರ್ತಕ್ಕಂಥ ವಿಡಿಯೋನ ನೋಡಿ ಇಷ್ಟು ಓದಿದ್ರೆ ಸಾಕು ಅನ್ನುವ ಮನೋಭಾವ ಬೇಡ. ಸೊ ಯಾವುದು ಸಬ್ಜೆಕ್ಟ್ ಕೂಡ ಸ್ಕಿಪ್ ಮಾಡಬೇಡಿ, ಬಟ್ ಎಲ್ಲ ಸಬ್ಜೆಕ್ಟಲ್ಲಿ ಕೂಡ ಇಂಪಾರ್ಟೆಂಟ್ ಥೀಮ್ಸ್ ಅನ್ನ ಓದಬೇಕಾಗತ್ತೆ. ನೋಡಿ, ತಮಗೆ ಗೊತ್ತು, ಸಬ್ಜೆಕ್ಟ್ ಈ ಒಂದು ಸಿಲೆಬಸ್ ಅನ್ನ ಗಮನಿಸ್ತಾ ಹೋದ್ರೆ ಆಸ್ ಯೂಶುವಲ್ ಇಲ್ಲಿ ಕರೆಂಟ್ ಅಫೇರ್ಸ್, ಪ್ರಚಲಿತ ವಿದ್ಯಮಾನಗಳು, ಸಾಮಾನ್ಯ ವಿಜ್ಞಾನ, ಜನರಲ್ ಸೈನ್ಸು, ಜೊತೆಗೆ ಕರ್ನಾಟಕ ಇತಿಹಾಸ ಮತ್ತು ಭೂಗೋಳಶಾಸ್ತ್ರ ವೆರಿ ವೆರಿ ಇಂಪಾರ್ಟೆಂಟ್. KEA ಎಕ್ಸಾಮ್ ನಡೆಸ್ತಾ ಇರೋದ್ರಿಂದ ಕರ್ನಾಟಕ ಇತಿಹಾಸ ಮತ್ತು ಭೂಗೋಳಶಾಸ್ತ್ರ, ಹಿಸ್ಟ್ರಿ ಮತ್ತು ಜಿಯೋಗ್ರಫಿ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಇಂಡಿಯನ್ ಹಿಸ್ಟ್ರಿ ಆ್ಯಂಡ್ ಜಿಯೋಗ್ರಫಿ. ನೆಕ್ಸ್ಟು ಸಮಾಜ ವಿಜ್ಞಾನ, ಸೋಷಿಯಲ್ ಸೈನ್ಸು, ಬೌದ್ಧಿಕ ಸಾಮರ್ಥ್ಯ, ಮೆಂಟಲ್ ಎಬಿಲಿಟಿ, ಭಾರತ ಸಂವಿಧಾನ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಎಸ್ ಇದು ನೋಡಿ, ಸಾರ್ವಜನಿಕ ಆಡಳಿತ ಮತ್ತು ಗ್ರಾಮೀಣ ಅಭಿವೃದ್ಧಿ. ಅಂದರೆ ಯೂಶಲಿ KEA ಅವ್ರ ಎಕ್ಸಾಮ್ ಅನ್ನ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ RDPR, ರೂರಲ್ ಡೆವಲಪ್ಮೆಂಟ್ ಮತ್ತು ಪಂಚಾಯತ್ ರಾಜ್ ಅಂಡ್ ಕೋಪರೇಟಿವ್ ಸೊಸೈಟೀಸ್, ಇದ್ರ ಮೇಲೆ ಜಾಸ್ತಿ ಒತ್ತನ್ನ ಕೊಡ್ತಾ ಹೋಗ್ತಾರೆ. ಸೊ ತಮ್ಗೆಲ್ಲರೂ ಕೂಡ ಇದು ಗೊತ್ತಿದೆ, ನಾನು ಇದನ್ನು ಮತ್ತೆ ಮತ್ತೆ ಚರ್ಚೆಯನ್ನ ಮಾಡ್ಲಿಕ್ಕೆ ಹೋಗಲ್ಲ. ಸಿಲೆಬಸ್ ಅನ್ನ ನೋಡಿ, ಒಂದನ್ನು ತಿಳ್ಕೊಳ್ಳಿ. ನಾನು ಈಗ ಆಲ್ರೆಡಿ ರೀಸೆಂಟ್ ಮಾಡಿರ್ತಕ್ಕಂಥ KEA ಪೇಪರ್ ಅನ್ನ ತೆಗೆದುಕೊಂಡು ಅನಾಲಿಸಿಸ್ ಅನ್ನ ಮಾಡಿದ್ದೀನಿ. ಸೊ ಪೇಪರ್ 1ನಲ್ಲಿ ನಿಮ್ಗೇನು GS ಪೇಪರ್ ಇರುತ್ತೆ ಅದರಲ್ಲಿ
ಸಬ್ಜೆಕ್ಟ್ ವೈಸ್ ವೆಯ್ಟೇಜ್ ಕೆಎ ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳನ್ನ ಯಾವ ಸಬ್ಜೆಕ್ಟ್ ಇಂದ ತೆಗೆದಿದೆ ರೀಸೆಂಟ್ 5 ಇಯರ್ ಅಲ್ಲಿ ಅನ್ನೋದರ ಆಧಾರದ ಮೇಲೆ ಸಬ್ಜೆಕ್ಟ್ ವೈಸ್ ಕೂಡ ನಾನು ನಿಮ್ಗೆ ಒಂದು ಲೀಸ್ಟ್ ಅನ್ನ ಕೊಟ್ಟಿದ್ದೀನಿ. ಫಾರ್ ಎಕ್ಸಾಂಪಲ್ ತಾವು ಗಮನಿಸ ಹೋದ್ರೆ ನಾನು ಫಸ್ಟ್ ಯಾವ್ದು ಕೊಟ್ಟಿದ್ದೀನಿ ನೋಡಿ, ಕರ್ನಾಟಕ ಹಿಸ್ಟ್ರಿ ಮತ್ತೆ ಜಿಯೋಗ್ರಫಿ. ಕರ್ನಾಟಕ ಹಿಸ್ಟ್ರಿ ಮತ್ತೆ ಜಿಯೋಗ್ರಫಿಯಿಂದ ನೀವು ಕ್ವಶನ್ ಪೇಪರ್ ತೆಗೆದು ನೋಡಿ, ಅವರೇಜ್ ಆಗಿ 7+ ಅಂದ್ರೆ ಕರ್ನಾಟಕ ಹಿಸ್ಟ್ರಿಯಿಂದ 7, ಕರ್ನಾಟಕ ಜಿಯೋಗ್ರಫಿಯಿಂದ 7, ಮಿನಿಮಮ್ 15+ ಕ್ವಶನ್ ಇದೆರಡೇ ಸಬ್ಜೆಕ್ಟ್ ಇಂದ ಬರ್ತಕ್ಕಂಥದ್ದು. ಅದರಲ್ಲೂ ಕೂಡ ತಮಗೆ ಎಒ ಇಫ್ ಐ ಆಮ್ ನಾಟ್ ರಾಂಗ್ 3 ಮಾರ್ಕ್ಸ್ ಇದೆ ಒಂದು ಕ್ವಶನ್ಗೆ. ಅದೇ 15 × 3 ಎಷ್ಟಾಯ್ತು? 45 ಕ್ವಶನ್, 45 ಮಾರ್ಕ್ಸ್ ಈ ಎರಡರಿಂದಾನೇ ಬರ್ತಕ್ಕಂಥದ್ದು. ಸೊ ನೀವು ಈಲ್ಡಿಂಗ್ ಏರಿಯಾಸ್ ಅಂತ ನೋಡ್ತಾ ಅಂದ್ರೆ ಕರ್ನಾಟಕ ಹಿಸ್ಟ್ರಿ, ಕರ್ನಾಟಕ ಜಿಯೋಗ್ರಫಿ ಕಂಪ್ಲೀಟ್ ಮಾಡ್ಕೊಂಡಿರ್ಬೇಕು. ರೀಸೆಂಟ್ ಆಗಿ ನಡೆದಿರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು 5 ಕ್ವಶನ್ ಅನ್ನ ಕೇಳಿದ್ದಾರೆ, ಯಾವುದರಲ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಂದ. ಹಾಗಂತ ಕಡಿಮೆ ಕೇಳ್ತಾರೆ ಅನ್ಕೋಬೇಡಿ, ಇದು ತುಂಬಾ ಜಾಸ್ತಿ ಪ್ರಶ್ನೆಗಳನ್ನ ಈ ಬಾರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳುವ ಸಾಧ್ಯತೆ ಇದೆ. ಸೊ 3rd ಇದೆ ಇರ್ಲಿ, ಅವರೇಜ್ ಆಗಿ ನೋಡ್ಕೊಂಡ್ರೆ 3rd ಇದೆ ಬರೋದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್. 4th ಎನ್ವೈರನ್ಮೆಂಟ್, ಅಂದ್ರೆ ಎನ್ವೈರನ್ಮೆಂಟ್ ಅಂಡ್ ಎಕಾಲಜಿಯನ್ನ ಕೆಎ ನಡೆಸ್ತಾ ಇರತಕ್ಕಂತಹ ಒಂದು ಗ್ರೂಪ್ ಸಿ ಹುದ್ದೆಯಲ್ಲಿ, ಗ್ರೂಪ್ ಸಿ ಪ್ರಶ್ನೆ ಪತ್ರಿಕೆಯಲ್ಲಿ ಸುಮಾರು 8 ಪ್ರಶ್ನೆಗಳನ್ನ ಕೇಳಿತ್ತು ಎನ್ವೈರನ್ಮೆಂಟ್. ಆ ಎಲ್ಲವೂ ಕೂಡ ಬೇಸಿಕ್ ಆಗಿದ್ವು. ಸೊ 4ನೇದು ಎನ್ವೈರನ್ಮೆಂಟ್ ಅಂಡ್ ಎಕಾಲಜಿ. ದೆನ್ ಜನರಲ್ ಸೈನ್ಸ್ ಅಂಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ. ನೋಡಿ, ನಿಮ್ಮ ಸಿಲೆಬಸ್ ಅಲ್ಲಿ ಸೈನ್ಸು ಇದೆ, ಜೊತೆಗೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಎರಡು ಕೂಡ ಇದೆ. ಸೊ ಇದು ನೆಕ್ಸ್ಟ್ 6th RDPR ಅಂಡ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜು. ಸೊ ಆಮೇಲೆ ಮಾಡರ್ನ್ ಹಿಸ್ಟ್ರಿ, ಆಮೇಲೆ ಏನ್ಷಿಯಂಟ್ ಮಿಡಿವಲ್ಲು. ನೋಡಿ, ಇದೆಲ್ಲವನ್ನು ಕೂಡ ಕಂಪ್ಲೀಟ್ ಆಗಿ ಎಲ್ಲ ಓದ್ಬೇಕು ಸರ್? ನೋ, ನಾನು ಸೆಲೆಕ್ಟೆಡ್ ಟಾಪಿಕ್ಸ್ ಅನ್ನ ಕೊಡ್ತಾ ಹೋಗ್ತೀನಿ. ಫಾರ್ ಎಕ್ಸಾಂಪಲ್ ಕರ್ನಾಟಕ ಹಿಸ್ಟ್ರಿಯಿಂದ ಬಂದ್ರೆ ಒಂದು 3 ಚಾಪ್ಟರ್, 3 ಇಂದ 4 ಚಾಪ್ಟರ್. ಕರ್ನಾಟಕ ಜಿಯೋಗ್ರಫಿ ಒಂದು 4 to 5 ಚಾಪ್ಟರ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ 45 ಚಾಪ್ಟರ್ ಪ್ಲಸ್ ಇದೆ, ಅದರಲ್ಲಿ 8 ಚಾಪ್ಟರ್ 8. ಎನ್ವೈರನ್ಮೆಂಟ್ ಅಲ್ಲಿ ಕೇವಲ 4 ಚಾಪ್ಟರ್. ಫಾರ್ ಎಕ್ಸಾಂಪಲ್ ಎನ್ವೈರನ್ಮೆಂಟ್ ಅಲ್ಲಿ ಕೇಳಿರ್ತಕ್ಕಂಥ ಅಷ್ಟು ಪ್ರಶ್ನೆಗಳಲ್ಲಿ 35% ಕ್ವಶನ್ ಏನಿದೆ ಜಸ್ಟ್ ಬಯೋಡೈವರ್ಸಿಟಿಯಿಂದಾನೇ ಕೇಳಿದ್ದಾರೆ. ಯಾವುದರಿಂದ? ಬಯೋಡೈವರ್ಸಿಟಿ, ಜೀವ ವೈವಿಧ್ಯತೆಯಿಂದ. ಸೊ ಆ ರೀತಿಯ ಒಂದು 4 ಚಾಪ್ಟರ್. ಅದೇ ರೀತಿ RDPRಗೆ ನಾನು ಒಂದು PDF ಅನ್ನ ಕೊಡ್ತೀನಿ, ಡೋಂಟ್ ವರಿ. ಮಾಡರ್ನ್ ಹಿಸ್ಟ್ರಿಗೆ ಕೂಡ ಒಂದು 5 ಚಾಪ್ಟರ್. ನೆಕ್ಸ್ಟ್ ಏನ್ಷಿಯಂಟ್ ಮಿಡಿವಲ್, ಏನ್ಷಿಯಂಟ್ ಅಲ್ಲಿ ಒಂದು 3 ಚಾಪ್ಟರ್, ಮಿಡಿವಲ್ ಅಲ್ಲಿ ಒಂದು 3 ಚಾಪ್ಟರ್. ಸೆಲೆಕ್ಟೆಡ್ ಚಾಪ್ಟರ್ಸ್ ಅನ್ನ ಈಗ ಓದಬೇಕಾಗತ್ತೆ. ಆನಂತರ ಇಂಟರ್ನ್ಯಾಷನಲ್ ರಿಲೇಷನ್ಸ್, ವೆರಿ ಇಂಪಾರ್ಟೆಂಟ್. ಇದು ನಿಮ್ಮ ಸಿಲೆಬಸ್ ಅಲ್ಲಿ ಮೆನ್ಷನ್ ಆಗಿದೆ. ಇದು ಕರೆಂಟ್ ಅಫೇರ್ಸ್ ಓರಿಯೆಂಟೆಡ್. ಸೊ ಇದರಲ್ಲೂ ಕೂಡ ಸೆಲೆಕ್ಟೆಡ್ ಥೀಮ್ಸ್ ಅನ್ನ ನಾನು ಹೇಳ್ತೀನಿ, ಆ ಥೀಮ್ಸ್ ಅನ್ನ ಮಾತ್ರ ತಾವು ಓದಬೇಕಾಗತ್ತೆ. ನೆಕ್ಸ್ಟ್ ಇಂಡಿಯನ್ ಎಕಾನಮಿ, ಈಲ್ಡಿಂಗ್ ಥೀಮ್ಸ್ ಮಾತ್ರ ಓದಬೇಕು, ಅಂದ್ರೆ ಅರೌಂಡ್ 3 to 4 ಚಾಪ್ಟರ್. ಮೆಂಟಲ್ ಎಬಿಲಿಟಿ ಒಂದು 10 ರಿಂದ 15 ಥೀಮ್ಸ್ ಅನ್ನ ಓದಬೇಕಾಗುತ್ತೆ. ಕರೆಂಟ್ ಅಫೇರ್ಸ್ ಅಟ್ಲೀಸ್ಟ್ ಈಗ 1 year ಕವರ್ ಮಾಡ್ಲಿಕ್ಕೆ ಆಗಲ್ಲ, ಅಟ್ಲೀಸ್ಟ್ 6 month ಅನ್ನ ಕವರ್ ಮಾಡಬೇಕಾಗುತ್ತೆ. ಸೊ 6 month ಯಾವ ರೀತಿ ಸರ್ ಕವರ್ ಮಾಡೋದು? 1 ತಿಂಗಳದು 100 ಪೇಜ್ ಇದ್ರೆ ನಾನು ನಿಮಗೆ ಅದರಲ್ಲಿ ಒಂದು 30 ಪೇಜ್ ಅನ್ನ ಅಷ್ಟೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಥೀಮ್ಸ್ ಅನ್ನ ಓದಲಿಕ್ಕೆ ಕೊಡ್ತೀನಿ. ಓಕೆನಾ? ದೆನ್ ಪೇಪರ್ 1 85% ಪೋಸ್ಟ್ ಅವ್ರಿಗೆ 20 ಥೀಮ್ಸ್ ಇದಾವೆ ಸಿಲೆಬಸ್ ಅಲ್ಲಿ. ಅಂದ್ರೆ ನಿಮ್ಗೆ ಏನು ಸ್ಪೆಸಿಫಿಕ್ ಪೇಪರ್ ಇದೆಯಲ್ಲ, ಮೋರ್ ದೆನ್ 1000 to 2000 ಪೇಜಸ್ ಇದೆ. ಯಾವುದು? ತಮ್ಮ ನೋಟ್ಸ್ ಬುಕ್ಸ್, ಆಥರ್ ಬುಕ್ಸ್. ಅದರಲ್ಲಿ 85% ಅವ್ರಿಗೆ 20 ಥೀಮ್ಸ್ ಅಷ್ಟೇ ಅದರಲ್ಲಿ ಇಂಪಾರ್ಟೆಂಟ್ ಓದೋಣ. ಫಾರ್ ಎಕ್ಸಾಂಪಲ್ ನೀವು 85% ಮತ್ತು 18% ಪೋಸ್ಟ್ ಅವ್ರಿಗೆ ಸ್ಪೆಸಿಫಿಕ್ ಪೇಪರ್ ಅನ್ನ ನೋಡ್ತಾ ಹೋದ್ರೆ ನಿಮ್ಮ ಸಿಲೆಬಸ್ ಅಲ್ಲೂ ಕೂಡ ಇದೆ ಇಂಪಾರ್ಟೆಂಟ್ ಪಲ್ಸಸ್, ಇಂಪಾರ್ಟೆಂಟ್ ಸೀರಿಯಲ್ಸ್, ಅದ್ರ ಬಗ್ಗೆ ಡೀಟೇಲ್ಡ್ ಆಗಿ ಸ್ಟಡಿ ಮಾಡ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಮೆಕ್ಕೆಜೋಳವನ್ನು ತೆಗೆದುಕೊಳ್ಳೋಣ. ಮೆಕ್ಕೆಜೋಳದ ಬಗ್ಗೆ ತಮಗೆ ಪ್ರಶ್ನೆಯನ್ನ PYQ ನಲ್ಲಿ ತೆಗೆದುಕೊಂಡು ನೋಡಿ, 3-4 ಪ್ರಶ್ನೆಯನ್ನ ಕೇಳಿದ್ದಾರೆ. ಸರ್ ಈ ಮೆಕ್ಕೆಜೋಳದ ಬಗ್ಗೆ ಯಾವ ರೀತಿ ಓದೋದು ಸರ್? ಜಸ್ಟ್ 5 ಪಾಯಿಂಟ್. ಏನು? ಇದು ಡಿಸ್ಟ್ರಿಬ್ಯೂಷನ್, ಎಲ್ಲೆಲ್ಲಿ ಬೆಳೀತಾರೆ, ಓರಿಜಿನ್ ಅಂಡ್ ಡಿಸ್ಟ್ರಿಬ್ಯೂಷನ್, ಎಲ್ಲಿ ಉದಯ ಆಯ್ತು, ಎಲ್ಲೆಲ್ಲಿ ಬೆಳೀತಾ ಇತ್ತು. ದೆನ್ ಕಲ್ಟಿವೇಶನ್ ಪ್ಯಾಟ್ರನ್, ಇದನ್ನ ಯಾವ ರೀತಿ ಬೆಳಿತೀವಿ. ದೆನ್ ಇದನ್ನ ಬೆಳೆಯಲಿಕ್ಕೆ ಬೇಕಾಗಿರ್ತಕ್ಕಂಥ ಕ್ಲೈಮೇಟ್. ಸೊ ಈ ರೀತಿಯ ಒಂದು 5 ಪಾಯಿಂಟ್ ಅನ್ನ ಇದಕ್ಕೆ ಹೋದ್ರೆ ಸಾಕು. ಸೊ ಇದೇ ರೀತಿ ತಾವು ಅಬ್ಸರ್ವ್ ಮಾಡ್ತಾ ಹೋದ್ರೆ ಪೆಸ್ಟ್ ಅಂಡ್ ಇನ್ಸೆಕ್ಟ್ಸ್, ಇದು ತಮ್ಮ ಕೀ ಥೀಮ್ ನಿಮ್ಮ ಸಿಲೆಬಸ್ ಅಲ್ಲೂ ಇದೆ. ಇದ್ರ ರಿಲೇಟೆಡ್ ಪೆಸ್ಟ್ ಅಂಡ್ ಇನ್ಸೆಕ್ಟ್ ರಿಲೇಟೆಡ್ 4 ಕ್ವಶನ್ ಅನ್ನ ಕೇಳಿದ್ದಾರೆ PYQ ಅಲ್ಲಿ.
ನೆಕ್ಸ್ಟು ಎಕನಾಮಿಗೆ ಕನೆಕ್ಟ್ ಮಾಡಿ. ಫಾರ್ ಎಕ್ಸಾಂಪಲ್ ಎಲಾಸ್ಟಿಸಿಟಿ, ಪ್ರೈಸ್ ಎಲಾಸ್ಟಿಸಿಟಿ, ಡಿಮಾಂಡ್ ಎಲಾಸ್ಟಿಸಿಟಿ ಅಂಡ್ ಲಾ ಆಫ್ ಡಿಮಾಂಡ್ ಅಂಡ್ ಲಾ ಆಫ್ ಸಪ್ಲೈ. ಸೊ ಇದರಿಂದ 3 to 4 ಕ್ವಶನ್ ಅನ್ನ ಕೇಳಿದ್ದಾರೆ. ಸೊ ಈ ರೀತಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಥೀಮ್ಸ್ ಅನ್ನ ನಾನು ಕೊಡ್ತೀನಿ, ಅಷ್ಟು ಮಾತ್ರ ತಗೋದ್ರೆ ಸಾಕಾಗುತ್ತೆ. ದೆನ್ ಈಗ ನಾನು ನಮಗೆ ಟೈಮ್ ಟೇಬಲ್ ರೆಡಿ ಇದೆ ನೋಡಿ, ಟೈಮ್ ಟೇಬಲ್ ರೆಡಿ ಇದೆ, ಪ್ರಿಂಟ್ ಹಾಕೋಬಹುದು ಯಾವ್ಯಾವ ಏನೇನು ಓದ್ಬೇಕು ಅಂತ ಹೇಳಿ ನೆಕ್ಸ್ಟ್ ಅಷ್ಟು ದಿನಕ್ಕೂ ಕೂಡ. ಸೊ ಅದಕ್ಕಿಂತ ಮುಂಚೆ ನಾನು 1 ನಿಮಿಷ ಟೈಮನ್ನು ತೆಗೆದುಕೊಂಡು ಮೆಂಟರ್ಶಿಪ್ 4th ಬ್ಯಾಚ್ ಬಗ್ಗೆ ಹೇಳ್ತೀನಿ. ದಯವಿಟ್ಟು ಇದೊಂದು ಸ್ವಲ್ಪ ಸ್ಕಿಪ್ ಮಾಡೋದ್ರೆ ಸ್ಕಿಪ್ ಮಾಡಿ, ಅಥವಾ ಜಸ್ಟ್ 1 minute ನೋಡಿ. 4th ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇರ್ತಕ್ಕಂಥದ್ದು. ಫಸ್ಟ್ ಬ್ಯಾಚ್ ಅಲ್ಲಿ ಅರೌಂಡ್ 200 ಪ್ಲಸ್ 188 ಪ್ಲಸ್ ಇದ್ದಾರೆ. ಸೆಕೆಂಡ್ ಬ್ಯಾಚ್, ಥರ್ಡ್ ಬ್ಯಾಚ್ ಕಂಪ್ಲೀಟ್ ಆಗಿದೆ. ಸೊ ಈಗ 4th ಬ್ಯಾಚ್ ಅನ್ನ ಶುರು ಮಾಡ್ತಿರ್ತಕ್ಕಂಥದ್ದು. ಸೊ ಇದರಲ್ಲಿ ಏನೇನಿರುತ್ತೆ ಸರ್ ಅಂದ್ರೆ ನೋಡಿ, ಕಂಪ್ಲೀಟ್ ಮೆಂಟರ್ಶಿಪ್ ಪೇಪರ್ 1 ಪೇಪರ್ 2 ಅಲ್ಲಿ ಯಾವ್ಯಾವ್ದನ್ನ ಓದ್ಬೇಕು ಅಂತಕ್ಕಂಥದ್ದನ್ನ ಇಂಪಾರ್ಟೆಂಟ್ ಥೀಮ್ಸ್ ಅನ್ನ ಕೊಡ್ತೀವಿ. ಈ ಒಂದು ಮೆಂಟರ್ಶಿಪ್ ನ ಫೀಸ್ ಏನಿದೆ ಅಂದ್ರೆ 999 ಇದೆ. ಇದ್ರ ಜೊತೆಗೆ ನಾವು ಒಂದಷ್ಟು ಫ್ರೀ ಅನ್ನ ಕೊಡ್ತಾ ಇದ್ದೀವಿ ಮೆಂಟರ್ಶಿಪ್ ತೆಗೆದುಕೊಂಡವ್ರಿಗೆ. ಏನು ಫ್ರೀ? ಕಾನ್ಸ್ಟಿಟ್ಯೂಷನ್ ಕ್ಲಾಸು ಮತ್ತೆ ಇಂಪಾರ್ಟೆಂಟ್ ಥೀಮ್ಸ್ ಕ್ಲಾಸು ಕೊಡ್ತಾ ಇದ್ದೀವಿ ಕಾನ್ಸ್ಟಿಟ್ಯೂಷನ್. ದೆನ್ ಎನ್ವೈರನ್ಮೆಂಟ್ ಕ್ಲಾಸ್ ಕೊಡ್ತೀವಿ ಮತ್ತೆ ನೋಟ್ಸ್ ಕೊಡ್ತೀವಿ. ನೆಕ್ಸ್ಟ್ ಎಕನಾಮಿಕ್ ಕ್ಲಾಸ್ ಕೊಡ್ತೀವಿ ಪ್ಲಸ್ ನೋಟ್ಸ್ ಕೊಡ್ತೀವಿ. ಅದಾದ ನಂತರ ಸೈನ್ಸ್ ಅಂಡ್ ಟೆಕ್ ನೋಟ್ಸು ಪ್ಲಸ್ ಕ್ಲಾಸ್. ಸೊ ಇಷ್ಟು ಸಬ್ಜೆಕ್ಟ್ಗೆ ಕ್ಲಾಸನ್ನು ಕೊಡ್ತೀವಿ, ನೋಟ್ಸನ್ನು ಕೊಡ್ತೀವಿ, ಇಂಪಾರ್ಟೆಂಟ್ ಥೀಮ್ಸ್ ಕೊಡ್ತೀವಿ. ನಂಬರ್ 1. ನಂಬರ್ 2, ಸ್ಪೆಸಿಫಿಕ್ ಪೇಪರ್ಗೆ ತಮಗೆ PDF ನೋಟ್ಸನ್ನು ಪ್ರೊವೈಡ್ ಮಾಡ್ತೀವಿ. ನಂಬರ್ 3 ನೋಡಿ, ಕರ್ನಾಟಕ ಹಿಸ್ಟ್ರಿ, ಕರ್ನಾಟಕ ಜಿಯೋಗ್ರಫಿಗೆ ನೋಟ್ಸ್ ಪ್ರೊವೈಡ್ ಮಾಡ್ತೀವಿ, PDF ನೋಟ್ಸು. ನಂಬರ್ 4, 6 month ಕರೆಂಟ್ ಅಫೇರ್ಸ್ ಇಂಪಾರ್ಟೆಂಟ್ ಥೀಮ್ಸ್ ಮಾತ್ರ ಕೊಡ್ತೀವಿ. ಆಮೇಲೆ ಕರೆಂಟ್ ಅಫೇರ್ಸ್ ಕೊಡ್ತಾರೆ ಅನ್ಕೋಬೇಡಿ, ಕರೆಂಟ್ ಅಫೇರ್ಸ್ ಮ್ಯಾಗಝಿನ್ ತಂದ್ಕೊಡಲ್ಲ, ಮ್ಯಾಗಝಿನ್ ನೀವೇ ತೆಗೆದುಕೋಬೇಕು. ಸೊ ಅಲ್ಲಿ ಏನೇನು ಓದಬೇಕು ಅಂತಕ್ಕಂಥ ಇಂಪಾರ್ಟೆಂಟ್ ಥೀಮ್ಸ್ ಅನ್ನು ನಾವು ಕೊಡ್ತೀವಿ. ಅದಾದ ನಂತರ RDPR PDF ನೋಟ್ಸ್ ಅನ್ನ ಕೊಡ್ತೀವಿ. ಇದನ್ನ ಹೊರತುಪಡಿಸಿ GS ಅಷ್ಟಕ್ಕೂ ಕೂಡ ಇಂಪಾರ್ಟೆಂಟ್ ಥೀಮ್ಸ್ ಏನೇನು ಓದಬೇಕು ಅಂತಕ್ಕಂಥದ್ದನ್ನ ನಾವು ಕೊಡ್ತೀವಿ. ಜೊತೆಗೆ ಸ್ಪೆಸಿಫಿಕ್ ಪೇಪರ್ಗೂ ಏನೇನು ಓದಬೇಕು ಅಂತಕ್ಕಂಥ ಇಂಪಾರ್ಟೆಂಟ್ ಥೀಮ್ ಎವ್ರಿ ಡೇ ನೆಕ್ಸ್ಟ್ 50 days ಅಷ್ಟನ್ನು ಕೂಡ ನಾವು ಪ್ರೊವೈಡ್ ಮಾಡ್ತಾ ಹೋಗ್ತೀವಿ. ಮತ್ತೆ ಇನ್ನೊಂದು ವಿಚಾರ ಇಲ್ಲಿ ಹೇಳ್ಬೇಕು, ತಮಗೆ ಫೀಸ್ ಅನ್ನ ಚಾರ್ಜ್ ಮಾಡ್ತಾ ಇರ್ತಕ್ಕಂಥ ಮೆಂಟರ್ಶಿಪ್ 999. ಇಲ್ಲೇನು ಕೊಡ್ತಾ ಇದೆಯಲ್ಲ, ಇದಕ್ಕೆ ಯಾವುದಕ್ಕೂ ಚಾರ್ಜಸ್ ಇಲ್ಲ. ಆದರೆ ನಿಮಗೆ ಕ್ಲಾಸ್ ಅನ್ನ ಕೊಡ್ತೀವಲ್ವ, ಈ 4 ಸಬ್ಜೆಕ್ಟು ಕ್ಲಾಸಸ್ ಪ್ರೈಸು 599 ರೂಪಾಯಿ, 699 ರೂಪಾಯಿ, 1000 ರೂಪಾಯಿ ಒಳಗಡೆ ಒಂದೊಂದು ಸಬ್ಜೆಕ್ಟ್ ಇದೆ. ಅರೌಂಡ್ ನೀವು ಇಲ್ಲಿ ಈ 4 ಸಬ್ಜೆಕ್ಟ್ಗೆ ಕ್ಲಾಸ್ ಪ್ರೈಸು ಅರೌಂಡ್ 2000 ಪ್ಲಸ್ ಆಗುತ್ತೆ. ಆದರೆ ನೀವು 2000 ಪ್ಲಸ್ ಅನ್ನು ನಮಗೆ ಪೇ ಮಾಡಬೇಡಿ. ತಾವೇನು ಮಾಡಬೇಕು ಅಂದರೆ, ಈಗ ಕಾನ್ಸ್ಟಿಟ್ಯೂಷನ್ ಅಂದ್ಕೊಳ್ಳಿ, ಒಂದು 40 to 50 ರೂಪೀಸ್ ಆಫ್ ಮೇಂಟೆನೆನ್ಸ್ ಚಾರ್ಜಸ್ ಇರುತ್ತೆ. ನೆಕ್ಸ್ಟ್ ನಿಮ್ಗೆ 2 months ಎಕ್ಸಾಮ್ ಆಗೋವರೆಗೂ. ಸೊ ಎನ್ವೈರನ್ಮೆಂಟ್ ಒಂದು 30 to 40 ರೂಪೀಸ್ ಇರುತ್ತೆ. ಸೊ ಈ ರೀತಿ 30 to 40 ರೂಪೀಸ್ ಆಫ್ ಮೇಂಟೆನೆನ್ಸ್ ಚಾರ್ಜಸ್ ಅನ್ನು ಪೇ ಮಾಡಿ. ಅಲ್ಲಿಗೆ ಅರೌಂಡ್ ಎಲ್ಲನೂ ಸೇರಿದ್ರೆ 140 ಅಥವಾ 150 ಆಗುತ್ತೆ. ಇದು ಕ್ಲಾಸಸ್ ಬೇಕು ಅಂದರೆ ನಾವು ಫ್ರೀಯಾಗಿ ಕೊಡ್ತೀವಿ, ನಮ್ಮ ಕಾಸ್ಟ್ ಅಲ್ಲ, ಅದು ಆಫ್ ಮೇಂಟೆನೆನ್ಸ್ ಚಾರ್ಜು, ಆಫ್ ಕಮಿಷನ್. ಕ್ಲಿಯರ್? ಸೊ ಇಲ್ಲಿ ನಮ್ಮ ಮೆಂಟರ್ಶಿಪ್ ಫೀಸ್ ಕೇವಲ 999. ಇನ್ನು ಮಿಕ್ಕಿರ್ತಕ್ಕಂಥ ಇಷ್ಟೆಲ್ಲವೂ ಕೂಡ ಫ್ರೀ. ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಸೊ ನೆಕ್ಸ್ಟು ನೋಡಿ, ಮೆಂಟರ್ಶಿಪ್ ಸ್ಟಾರ್ಟ್ ಆಗ್ತಕ್ಕಂಥದ್ದು, ಅಡ್ಮಿಷನ್ ಸ್ಟಾರ್ಟ್ ಆಗ್ತಕ್ಕಂಥದ್ದು 31/5 ಅಡ್ಮಿಷನ್ ಸ್ಟಾರ್ಟ್ ಆಗಿದೆ. ನೋಡಿ, ಲಾಸ್ಟು 1ನೇ ಬ್ಯಾಚ್, 2ನೇ ಬ್ಯಾಚ್, 3rd ಬ್ಯಾಚ್ಗೆ ತುಂಬ ಜನ ಅಡ್ಮಿಷನ್ ಕ್ಲೋಸ್ ಆದ್ಮೇಲೆ ಬಂದರು, ಯಾರಿಗೂ ನಾವು ಕೊಟ್ಟಿಲ್ಲ ಅಡ್ಮಿಷನ್ ಕ್ಲೋಸ್ ಅಂತಾನೆ ಹೇಳಿದ್ದೀವಿ. ಸೊ ಲಾಸ್ಟ್ ಡೇಟು 3ನೇ ತಾರೀಕು ಲಾಸ್ಟ್ ಡೇಟು. 3ನೇ ತಾರೀಕು ನಿಮಗೆ ಎಲ್ಲ ಗ್ರೂಪು ಎಲ್ಲವನ್ನು ಕೂಡ ಕ್ರಿಯೇಟ್ ಆಗಿರುತ್ತೆ. ನೋಟ್ಸನ್ನು ಕೂಡ ನಾವು ಪ್ರೊವೈಡ್ ಮಾಡಿರ್ತೀವಿ. ಸೊ ಯಾವತ್ತಿಂದ ನಿಮಗೆ ಟಾರ್ಗೆಟ್ ಪ್ರಾರಂಭ ಅಂದರೆ ಆಕ್ಚುಲಿ 3ನೇ ತಾರೀಕು ನೈಟಿಂದ, ಅವತ್ತಿಂದ ನಿಮ್ಗೆ ಏನೇನು ಕೊಡ್ಬೇಕು ಎಲ್ಲ ಕೂಡ ಶುರು ಮಾಡ್ತೀವಿ. 4ನೇ ತಾರೀಕಿಂದ ತಾವು ಓದಬೇಕಾಗತ್ತೆ. ಸೊ ಈ ಮೆಂಟರ್ಶಿಪ್ಗೆ ಜಾಯ್ನ್ ಆಗಲಿಕ್ಕೆ 7026132710ಗೆ ವಾಟ್ಸಪ್ ಮೆಸೇಜನ್ನು ಮಾಡಬೇಕಾಗತ್ತೆ. ಸೊ ವಾಟ್ಸಪ್ ಮೆಸೇಜ್ ಮಾಡಿದ್ರೆ ಇವರು ನಿಮಗೆ ಎಲ್ಲ ಕಂಪ್ಲೀಟ್ ಡೀಟೇಲ್ಸನ್ನು ಕೊಡ್ತಾರೆ, ತಮ್ಮ ಅಡ್ಮಿಷನನ್ನು ತೆಗೆದುಕೊಳ್ತಾರೆ. ಯಾರು ಕೂಡ ಕಾಲನ್ನು ಮಾಡಬೇಡಿ, ಅಡ್ಮಿಷನಲ್ಲಿ ಬ್ಯುಸಿ ಇರ್ತಾರೆ. ಸೊ ನೆಕ್ಸ್ಟ್ ಈಗ ಟೈಮ್ ಟೇಬಲ್ಗೆ ಬರೋಣ. ಅದಕ್ಕಿಂತ ಮುಂಚೆ ಇನ್ನೊಂದು ಮಾತನ್ನು ತಮ್ಗೆ ಹೇಳ್ತೀನಿ. ಆಮೇಲೆ ಇದು ಮೆಂಟರ್ಶಿಪ್ ಮಾತ್ರ, ಒಂದಷ್ಟು ಸಬ್ಜೆಕ್ಟ್ಗೆ ಕ್ಲಾಸು ಕೂಡ ಕೊಡ್ತೀವಿ, ಅದು ಉಚಿತವಾಗಿ. ಬಂದ್ಬಿಟ್ಟು ಆಮೇಲೆ ಸರ್ ಸ್ಪೆಸಿಫಿಕ್ ಪೇಪರ್ ಕ್ಲಾಸ್ ಮಾಡಿ, ಈಗ ಇರೋ 50 days ಏನು ಮಾಡೋಕ್ಕಾಗಲ್ಲ. ಓಕೆನಾ? ಗೊತ್ತಿರಲಿ, ಇದು ಮೆಂಟರ್ಶಿಪ್. ಪ್ರತಿದಿನದ ಅಂದರೆ ಯಾವ್ಯಾವ ದಿನ ಏನೇನು ಓದಬೇಕು, ಎಷ್ಟೆಷ್ಟು ಓದಬೇಕು, ಪ್ರತಿದಿನ ಟಾರ್ಗೆಟ್ ಕೊಡ್ತೀವಿ. 90% ಸೋರ್ಸನ್ನು ಕೊಡ್ತೀವಿ, ಇನ್ನು 10% ತಾವು ತೆಗೆದುಕೊಳ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಕರೆಂಟ್ ಅಫೇರ್ಸು, ಆ ರೀತಿ ಇದ್ದನ್ನು. ಓಕೆನಾ? ಈಗ ಮೆಂಟರ್ಶಿಪ್ ಜಾಯ್ನ್ ಆಗಲಿಲ್ಲ ಅಂದ್ರೂ ಪರವಾಗಿಲ್ಲ, ಈ ಒಂದು ಏನು ಟೈಮ್ ಟೇಬಲ್ ಕೊಡ್ತಾ ಇದ್ದಾನಲ್ವ, ಇದನ್ನು ನೋಡ್ಕೊಂಡು ತಾವು ರಿವಿಷನ್ ಅನ್ನ ಮಾಡ್ಕೊಳ್ಳಿ. ನೋಡಿ, ಜೂನ್ 1ನೇ ತಾರೀಕು 1ನೇ ತಾರೀಕಿಂದ 3ನೇ ತಾರೀಕುವರೆಗೂ ಅಡ್ಮಿಷನ್ ಕ್ಲೋಸಾ,
4ನೇ ತಾರೀಕಿಂದ ಶುರುವಾಗುತ್ತೆ. 4th to 7th 4 days ಇಂಡಿಯನ್ ಕಾನ್ಸ್ಟಿಟ್ಯೂಷನ್ 8 ಚಾಪ್ಟರ್ ಅನ್ನ ಓದಬೇಕಾಗುತ್ತೆ. ಅದು 8 ಚಾಪ್ಟರ್ ಯಾವುದು ಅಂತ ನಾನು ಕೊಡ್ತೀನಿ. ಅಲ್ಲಿ 4 ದಿನ. ನೆಕ್ಸ್ಟು 8ನೇ ತಾರೀಕಿಂದ 10ನೇ ತಾರೀಕಿನವರೆಗೆ 3 days ಕರ್ನಾಟಕ ಹಿಸ್ಟ್ರಿ 4 ಚಾಪ್ಟರ್ ಇಂಪಾರ್ಟೆಂಟ್. ಯಾವ ಥೀಮ್ಸ್ ಅಂತ ನಾನು ಹೇಳ್ತೀನಿ. ನೆಕ್ಸ್ಟು 11th ಇಂದ 13th ವರೆಗೂ ನೋಡಿ, ಮೆಂಟರ್ಶಿಪ್ ಜಾಯ್ನ್ ಆಗಿಲ್ಲದೆ ಇರೋರು ಇದನ್ನ PDF ಅನ್ನು ತೆಗೆದುಕೊಂಡು ಪ್ರಿಂಟನ್ನು ಅಕಾರ್ಡಿಂಗ್ ಟು ದಿಸ್ ಟೈಮ್ ಟೇಬಲ್ ತಾವು ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿ. ನೋಡಿ, ಎನ್ವೈರನ್ಮೆಂಟು 3 days. ನೆಕ್ಸ್ಟ್ ಕರ್ನಾಟಕ ಜಿಯೋಗ್ರಫಿ 3 days 16ನೇ ತಾರೀಕಿನವರೆಗೆ. ನೆಕ್ಸ್ಟ್ 17-18 RDPR ರೂರಲ್ ಡೆವಲಪ್ಮೆಂಟು ಪಂಚಾಯತ್ ರಾಜ್ ಒಂದು PDF ಕೊಡ್ತೀವಿ. ಅದು 2 days ರಿವಿಷನ್ ಮಾಡಬೇಕು. ಯಾವ್ಯಾವ್ದು ಓದಬೇಕು ನಾನು ಹೇಳ್ತೀನಿ. ನೆಕ್ಸ್ಟ್ 19ನೇ ತಾರೀಕು ಕರೆಂಟ್ ಅಫೇರ್ಸ್, ಜನವರಿ 2026 ಕರೆಂಟ್ ಅಫೇರ್ಸ್ ಇಂಪಾರ್ಟೆಂಟ್ ಥೀಮ್ಸ್ ಅನ್ನ ನಾವು ಪ್ರೊವೈಡ್ ಮಾಡ್ತೀವಿ. ನೀವು ಕರೆಂಟ್ ಅಫೇರ್ಸ್ ಅನ್ನ ಬೈ ಮಾಡಬೇಕಾಗುತ್ತೆ. ಸ್ಪರ್ಧಾ ಅರಿವು ಅಥವಾ ಕನ್ನಡದಲ್ಲಿ ಓದಂಗಿದ್ರೆ, ಇಂಗ್ಲೀಷಲ್ಲಿ ಓದಂಗಿದ್ರೆ ಕೇರ್ ಇಂಡಿಯಾ ಮ್ಯಾಗಝಿನ್. ಓಕೆನಾ? ದೆನ್ 20, 21, 22 ಮಾಡರ್ನ್ ಹಿಸ್ಟ್ರಿ 3 days. 23ರಿಂದ 25ರವರೆಗೆ 3 days ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂಡ್ ಬಯಾಲಜಿ. ಅದಾದ ನಂತರ 26, 27 ಬೇಸಿಕ್ ಕೆಮಿಸ್ಟ್ರಿ ಮತ್ತು ಫಿಸಿಕ್ಸ್. ನೆಕ್ಸ್ಟ್ 28ನೇ ತಾರೀಕು ಫೆಬ್ರವರಿ ಕರೆಂಟ್ ಅಫೇರ್ಸ್ 2026. ನೆಕ್ಸ್ಟು 29, 30 2 days ಏನ್ಷಿಯಂಟ್ ಅಂಡ್ ಮಿಡಿವಲ್ ಸೆಲೆಕ್ಟೆಡ್ ಚಾಪ್ಟರ್ಸ್. ಅಂದರೆ ಏನ್ಷಿಯಂಟಲ್ಲಿ 3 ಚಾಪ್ಟರ್, ಮಿಡಿವಲಲ್ಲಿ 3 ಚಾಪ್ಟರ್. ದೆನ್ ಜುಲೈ 1ನೇ ತಾರೀಕು ಮಾರ್ಚ್ ಕರೆಂಟ್ ಅಫೇರ್ಸ್. ಜುಲೈ 2ರಿಂದ 4ರವರೆಗೆ 3 ದಿನ ಎಕನಾಮಿ, ಅರೌಂಡ್ 4th ಇಂಪಾರ್ಟೆಂಟ್ ಥೀಮ್ಸ್. 4 ಥೀಮ್ಸ್ ಇದಾವೆ ಇಂಪಾರ್ಟೆಂಟ್ ಆಗಿ. ನೆಕ್ಸ್ಟು 5th ಇಂದ ಇಂಡಿಯನ್ ಜಿಯೋಗ್ರಫಿ 7ವರೆಗೆ 3 days. ನೆಕ್ಸ್ಟ್ ಏಪ್ರಿಲ್ ಕರೆಂಟ್ ಅಫೇರ್ಸ್ 8ನೇ ತಾರೀಕು. ಆನಂತರ 9ರಿಂದ 10 IR ಮತ್ತು ಮ್ಯಾಪಿಂಗ್. ಇದರಲ್ಲಿ IR ಅಲ್ಲಿ ಇಂಪಾರ್ಟೆಂಟ್ ಥೀಮ್ಸ್ ನಾವು ಹೇಳ್ತೀವಿ, ಆ ಥೀಮ್ಸ್ ಮಾತ್ರ. ಕ್ಲಿಯರ್? ದೆನ್ 11th to 12th ಕರ್ನಾಟಕ ಜಿಯೋಗ್ರಫಿ ರಿವಿಷನ್ ಹೇಗೆ ಏನಿಲ್ಲಿ 2 daysಗೆ ಒಂದು ರಿವಿಷನ್ ಆಲ್ರೆಡಿ ಆಗಿರುತ್ತೆ. ಅದಾದ ನಂತರ ಕರ್ನಾಟಕ ಹಿಸ್ಟ್ರಿ ಮತ್ತು 13-14ಕ್ಕೆ ರಿವಿಷನ್. ಸ್ಪೆಸಿಫಿಕ್ ಯಾವಾಗ ಸರ್ ಅಂದರೆ ಪ್ರತಿದಿನ ಸ್ಪೆಸಿಫಿಕ್ಕಿಗೆ ಫಸ್ಟ್ 20 days 3 hour. ಇಟ್ ಮೀನ್ಸ್ 20 into 3 60 hour ಆಗುತ್ತೆ. ನೆಕ್ಸ್ಟ್ 30 days ಎವ್ರಿ ಡೇ 4 hours, ಅಲ್ಲಿಗೆ 120 hours ಆಗುತ್ತೆ. 120 + 60 180 hours ನಾವು ಸ್ಪೆಸಿಫಿಕ್ ಕೊಡ್ತಾ ಇದ್ದೀವಿ. ಅಷ್ಟಲ್ಲಿ ಕವರ್ ಮಾಡ್ಬೋದು. ನೆಕ್ಸ್ಟು 15ನೇ ತಾರೀಕು ಮೇ ಕರೆಂಟ್ ಅಫೇರ್ಸು. 16ನೇ ತಾರೀಕು RDPR PDF ನಾವು ಪ್ರೊವೈಡ್ ಮಾಡಿರ್ತೀವಲ್ಲ ಅದು ರಿವಿಷನ್ನು 16ನೇ ತಾರೀಕು. 17-18 2 daysಗೆ ಸೆಕೆಂಡ್ ರಿವಿಷನ್ ಕಾನ್ಸ್ಟಿಟ್ಯೂಷನ್. ನಾನು ಹೇಳ್ತೀನಿ ಯಾವ್ಯಾವ ಚಾಪ್ಟರ್ ಅಂತ. ದೆನ್ 19ನೇ ತಾರೀಕು ಎನ್ವೈರನ್ಮೆಂಟ್ ಒಂದಿನಕ್ಕೆ ಸಾಕು, ಅರೌಂಡ್ 3 ಕ್ಲಾಸ್ ಇರ್ತವೆ, ಅಷ್ಟೇ ಕೇಳಬೇಕಾಗುತ್ತೆ. ನೆಕ್ಸ್ಟು 20ನೇ ತಾರೀಕು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ನಿಮಗೆ ಎನ್ವೈರನ್ಮೆಂಟಲ್ಲಿ ಫಸ್ಟ್ 3 days ಏನು ಕೊಟ್ಟಿರ್ತೀನಲ್ಲ, ಆ 3 daysಲ್ಲಿ ಟೋಟಲ್ 15 ಕ್ಲಾಸ್ ಇದ್ದಾವೆ. 1 hour ಅಥವಾ 1.5 hour ಅಷ್ಟೇ, ಒಂದು 15 hour ಇದೆ. 15 hour 3 ದಿನಕ್ಕೆ ಓದ್ಬೋದಲ್ವಾ? ಸೊ ತೊಂದರೆ ಇಲ್ಲ. ಆ 15 hour ಏನು ಅಲ್ಲಿ ಓದಿರ್ತೀರೋ ಅದಾದ ನಂತರ ಆ 15 hourಲ್ಲಿ ಒಂದು 4 hourನ ಈ ದಿನ ರಿವಿಷನ್ ಮಾಡಬೇಕಾಗುತ್ತೆ, 1 day ರಿವಿಷನ್ಗೆ. ನೆಕ್ಸ್ಟು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ 20ನೇ ತಾರೀಕು. 21ನೇ ತಾರೀಕು ಇಂಡಿಯನ್ ಜಿಯೋಗ್ರಫಿ ಇಂಪಾರ್ಟೆಂಟ್ ಥೀಮ್ಸನ್ನು ಸೆಕೆಂಡ್ ರಿವಿಷನಿಗೆ ಮಾಡಿಸ್ತಾ ಹೋಗ್ತೀವಿ. 22 ಮಾಡರ್ನ್ ಹಿಸ್ಟ್ರಿ, 23 ಏನ್ಷಿಯಂಟ್ ಅಂಡ್ ಮಿಡಿವಲ್. ಯಾಕೆ ಈ ಟೈಮಲ್ಲಿ ಮಾಡರ್ನ್ ಹಿಸ್ಟ್ರಿ, ಏನ್ಷಿಯಂಟ್ ಮಿಡಿವಲ್ ರೆಫರ್ ಮಾಡಿಸ್ತೀನಿ ಅಂದರೆ ಒಂದಷ್ಟು ಫ್ಯಾಕ್ಟ್ಸ್ ಮರ್ತೋ ಇರ್ತವೆ ಇಷ್ಟಿದು, ಅದನ್ನು ಎಕ್ಸಾಮ್ ಟೈಮಲ್ಲಿ ಓದಿದ್ರೆ ಅನುಕೂಲ ಆಗುತ್ತೆ. 24ಕ್ಕೂ ರಿಸರ್ವ್ ಡೇ, ಏನು ಕೆಲಸ ಇಲ್ಲ. ಯಾಕಂದರೆ ಎಕ್ಸಾಮ್ ಬಿಫೋರ್ ನಿಮ್ಗೆ ಏನಾದರೂ ರಿವಿಷನ್ ಮಾಡೋದಿದ್ರೆ ಮಾಡಿ ಅಥವಾ ರೆಸ್ಟ್ ಮಾಡಿ. 25 HK ಎಕ್ಸಾಮ್, 26 ನಾನ್ HK ಎಕ್ಸಾಮ್. ಕಂಪ್ಲೀಟ್ ಈ ಟೈಮ್ ಟೇಬಲನ್ನು ನಾನು ಪ್ರೇಮ್ಸ್ ಕ್ಲಾಸಸ್ ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀನಿ. ಆ ಒಂದು ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ಅದನ್ನು ನೀವು ಜೆರಾಕ್ಸನ್ನು ತೆಗೆದುಕೊಳ್ಳಿ. ಯಾರ್ಯಾರು ಜಾಯ್ನ್ ಆಗಿರೋರಿಗೆ ನಾವು ಗ್ರೂಪಲ್ಲಿ ಕೊಡ್ತಾ ಹೋಗ್ತೀವಿ. ಸೊ ನೋಡಿ, ಪ್ರತಿದಿನ ಅಟ್ಲೀಸ್ಟ್ 8 to 10 hour ಓದಲೇಬೇಕು. ನೆಕ್ಸ್ಟ್ 54 days. 8ನೇ ತಾರೀಕಿಂದ 30ನೇ ತಾರೀಕಿನವರೆಗೆ ಪ್ರತಿದಿನ 3 ಗಂಟೆ ಸ್ಪೆಸಿಫಿಕ್ ಪೇಪರ್. ನೀವೇನಾದರೂ ಒಂದು 8 hour ಓದಿದ್ದೀರ ಅಂದರೆ 3 hour ಸ್ಪೆಸಿಫಿಕ್ ಪೇಪರ್ ಕೊಡಬೇಕಾಗುತ್ತೆ ಪರ್ ಡೇ. ಇನ್ 5 hour GSಗೆ ಕೊಡಬೇಕು. ಸರ್ ಇದು ಸ್ಪೆಸಿಫಿಕ್ ಪೇಪರ್ಗೆ ಜಾಸ್ತಿ ಟೈಮ್ ಕೊಡಬೇಕಲ್ವಾ ಸರ್? ನೋಡಿ ಸಿಗುತ್ತೆ, GSಗಿಂತ ಜಾಸ್ತಿ ಟೈಮ್ ಸಿಗುತ್ತೆ. ಅರೌಂಡ್ ಹೇಳಿದ್ನಲ್ವಾ 150 +
ಅವರ್ಸ್ ಟೈಮ್ ಸಿಗುತ್ತೆ. ಫಸ್ಟು 20 days 3 ಅವರ್ ಓದ್ತೀವಿ, ಅಲ್ಲಿಗೆ 60 ಅವರ್ ಇಲ್ಲ ಆಯಿತು. ಅಪ್ ಟು 30ವರೆಗೆ, ಜೂನ್ 30ವರೆಗೆ 3 hours. ನೆಕ್ಸ್ಟು 1ನೇ ತಾರೀಕಿಂದ 24ನೇ ತಾರೀಕಿನವರೆಗೆ ಪ್ರತಿದಿನ 4 ಗಂಟೆ ಓದ್ತೀವಿ, ಅಲ್ಲಿಗೆ ಇಲ್ಲಿ 120 hours ಆಯಿತು. 120 + 60 180 hours ನಿಮ್ಗೆ ಏನಾಗುತ್ತೆ, ಸ್ಪೆಸಿಫಿಕ್ ಪೇಪರ್ಗಾಗುತ್ತೆ. ಆನಂತರ 20ನೇ ತಾರೀಕಿಂದ ಪ್ರತಿದಿನ 1 ಗಂಟೆ ಮೆಂಟಲ್ ಎಬಿಲಿಟಿಗೆ ನಾನು ಟೈಮನ್ನು ಕೊಡ್ತೀನಿ. ಒಂದು 10 ಟಾಪಿಕನ್ನು ಕೊಡ್ತೀನಿ, ಅವನ್ನ ತಾವು ಓದಬೇಕಾಗತ್ತೆ. ಸೊ ಸರ್, ಈಗ ನಾನು ಮೆಂಟರ್ಶಿಪಿಗೆ ಜಾಯ್ನ್ ಆಗಿರಲ್ಲ, ನಾನೇನು ಮಾಡೋದು ಸರ್? ಈ ಟೈಮ್ ಟೇಬಲ್ ತೆಗೆದುಕೊಂಡು ಅಕಾರ್ಡಿಂಗ್ ಟು ಟೈಮ್ ಟೇಬಲ್, ಫಾರ್ ಎಕ್ಸಾಂಪಲ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ 4 ದಿನ ಟೈಮ್ ಕೊಟ್ಟಿದ್ದೀನಪ್ಪ, ಆ 4 ದಿನದಲ್ಲಿ ಇಂಪಾರ್ಟೆಂಟ್ 5 ಚಾಪ್ಟರ್ನ ಓದಬೇಕು. ಅದ್ರ ಪ್ರಕಾರ ನೀವು ಪ್ಲಾನ್ ಮಾಡ್ಕೊಳ್ಳಿ. ಮೆಂಟರ್ಶಿಪ್ ಇದ್ದವ್ರಿಗೆ ಈಚ್ ಡೇ, ಈಗ ಫಾರ್ ಎಕ್ಸಾಂಪಲ್ ಇವತ್ತು ಏನು ಮಾಡಬೇಕು ಅನ್ನೋ ಟಾಪಿಕ್ ನಾನು ಹಿಂದಿನ ದಿನನೇ ಕೊಟ್ಟಿರ್ತೀನಿ, ಮತ್ತೆ ಅದಕ್ಕೆ ಸೋರ್ಸ್ ಕೊಟ್ಟಿರ್ತೀನಿ. ಕ್ಲಾಸ್ ಕೊಟ್ಟಿದ್ರೆ ಕ್ಲಾಸ್ ರೆಫರ್ ಮಾಡಿ, ಕ್ಲಾಸ್ ಕೊಟ್ಟಿಲ್ಲದೆ ಇರೋದನ್ನ ಸೋರ್ಸ್ ರೆಫರ್ ಮಾಡಿ. ಕ್ಲಿಯರ್? ಸೊ ಈ ಒಂದು ಮೆಂಟರ್ಶಿಪ್ಗೆ ಜಾಯ್ನ್ ಆಗಬೇಕಂದ್ರೆ ಅಗೈನ್ ನೋಡಿ, ಈ ನಂಬರ್ಗೆ ವಾಟ್ಸಪ್ ಮಾಡಿ, ಕರೆ ಮಾಡಬೇಡಿ, ರಿಸೀವ್ ಮಾಡಲ್ಲ. 7026132710 ನಮ್ಮ ಟೀಮ್ ಅವ್ರು ಹ್ಯಾಂಡಲ್ ಮಾಡ್ತಾರೆ. ಬಿಕಾಸ್ ತುಂಬ ಜನ ಹಳೆ ಮೆಂಟರ್ಶಿಪ್ಪು, ಹೊಸ ಮೆಂಟರ್ಶಿಪ್ಪು, ಕ್ಲಾಸಸ್ ಅಡ್ಮಿಷನ್ ಅದು ಇದು ಬರ್ತಾ ಇರ್ತಾರೆ. ಸೊ ಯಾರ್ದು ಕರೆಯನ್ನು ರಿಸೀವ್ ಮಾಡಲ್ಲ, ದಯವಿಟ್ಟು ವಾಟ್ಸಪ್ ಮಾಡಿ ಈ ನಂಬರ್ಗೆ. ಅಮೌಂಟ್ ಇಷ್ಟು. ಸರ್ ನಿಮ್ಮ ಕ್ಲಾಸಸ್ಸು ತುಂಬ ಚೆನ್ನಾಗಿರುತ್ತೆ ಸರ್, ಪ್ಲೀಸ್ ಕಂಪ್ಲೀಟ್ ದ ಕ್ಲಾಸಸ್ ಆನ್ ಕಂಪ್ಲೀಟ್ ಜಿಯೋ ಆ್ಯಂಡ್ ಹಿಸ್ಟ್ರಿ ಆ್ಯಂಡ್ ಸೈನ್ಸ್. ಹಿಸ್ಟ್ರಿ ಕ್ಲಾಸಸ್ ಮಾಡಿಸ್ತಾ ಇದ್ದೀವಲ್ಲ ಸರ್, ಕರ್ನಾಟಕ ಹಿಸ್ಟ್ರಿ ವೀಕೆಂಡ್ ಬ್ಯಾಚ್ ನಡೀತಾ ಇದೆ. ಜಿಯೋಗ್ರಫಿ ನಾನು ಶುರು ಮಾಡ್ತೀನಿ. ಇಷ್ಟು ದಿನ ಸ್ವಲ್ಪ ಗಂಟ್ಲು ನೋವಿಂದ, ಈಗಲೂ ಗಂಟ್ಲು ನೋವಿದೆ, ಆದರೂ ನಾನು ಇನ್ಮೇಲೆ ಅಟ್ಲೀಸ್ಟ್ 1 hour ಜಿಯೋಗ್ರಫಿ ಕ್ಲಾಸನ್ನು ಶುರು ಮಾಡಿಸ್ತೀನಿ. ಓಕೆನಾ? ಥ್ಯಾಂಕ್ ಯು. ಏನೋ ಡೌಟ್ ಇದ್ದರೆ ಕೇಳ್ಬೋದು, ಏನಿಲ್ಲ ಅಂದರೆ ನಾನು ನೋಡ್ತೀನಿ. ಕೊಡ್ಬೋದಾ? ಬಾಯ್, ಸಿ ಯು, ಟೇಕ್ ಕೇರ್.